ಒಬ್ರು ರೈಟರ್ ಆಗ್ಬೇಕಂತಂದ್ರೆ ಅದಕ್ಕೊಂದು ಪ್ರಾಸೆಸ್ ಅನ್ನೋದಿದೆ ನಿಮ್ ಪ್ರಕಾರ? ಪ್ರಾಸೆಸ್ ಏನಿಲ್ಲ. ಯಾಕಂದ್ರೆ ಈಗ ಈಗಿನ ಕಾಲದಲ್ಲಿ AI ಹಿಡ್ಕೊಂಡ್ಬಿಟ್ಟು ನಾನು ಬರಿಬೋದು. ಬರೆಯಕ್ ತುಂಬಾ ಬರಿಬೋದು. ಬಟ್ ಆಕ್ಚುಯಲ್ ಆಗಿ ರೈಟರ್ ಆಗ್ಬೇಕಂದ್ರೆ ಒಂದು ಏನ್ ಪ್ರಾಸೆಸ್ ಅಥವಾ ಏನೊಂದು ಯಾವ ರೀತಿ ಇರ್ಬೇಕು ಸರ್? ಯಾವ ರೀತಿ ಥಿಂಕ್ ಮಾಡ್ಬೇಕು? ಯಾವ ರೀತಿ ಓದ್ಬೇಕು? ಯಾವ ರೀತಿ ಯೋಚಿಸ್ಬೇಕು ನಿಮ್ ಪ್ರಕಾರ? ನಮ್ದು ಲ್ಯಾಂಗ್ವೇಜ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಆಲ್ರೆಡಿ ಪೊಯೆಟಿಕ್. ನಮ್ ಕನ್ನಡ ರೈಟ್. ಅಂದ್ರೇನೆ ಲೈಕ್ ಒಂಥರ ಆ ಶಬ್ದಗಳು, ಆ ವರ್ಣಮಾಲೆ, ಆ ಅಕ್ಷರಗಳು ಇಟ್ಸ್ ಬ್ಯೂಟಿಫುಲಿ ಕ್ರಾಫ್ಟೆಡ್ ನಮ್ಗೇನಾದ್ರು ಒಂದು ಬರೆಯಕ್ಕೆ. ಸೊ ಎಲ್ ಓ ಆ ಥರ ಏನು ಫಾರ್ಮುಲಾ ಇಲ್ಲ. ನೀನ್ ನಿಂಗ್ ರೈಟರ್ ಆಗ್ಬೇಕಂದ್ರೆ ನೀನ್ ಇದನ್ನ ಫಾಲೋ ಮಾಡ್ಬೇಕು, ಇದನ್ನ ಫಾಲೋ ಮಾಡ್ಬೇಕು, ಈ ಥರ ಫಾರ್ಮುಲಾ ಇಲ್ಲ. ಹ್ಮ್. ಸೊ ನನ್ಗೆ ಬೇಸಿಕಲಿ ನನ್ಗೇನ್ ಅಡ್ವಾಂಟೇಜಸ್ ಅಂದ್ರೆ ನನ್ಗೆ ಲೈಫ್ ಕಲ್ಸಿರೋಂಥ ಕೆಲವು ಇನ್ಸಿಡೆಂಟ್ಸು ಆ್ಯಂಡ್ ನಾನ್ ನೋಡೋಂಥ ಜನ, ನನ್ ಸುತ್ತಮುತ್ತ. ಸೊ ಅದು ಯಾವತ್ತೂನು ಲೈಕ್ ಏನೋ ಒಂದು ಹೊಸ ಥಾಟ್ ಕೊಡ್ತಾ ಇರುತ್ತೆ ನನ್ಗೆ ತಲೆಗೆ. ಸೊ ಯಾರನ್ನೋ ನೋಡಿದ ತಕ್ಷಣ ಒಂದು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಇವನೇನೋ ಒಂದು ಕ್ಯಾರೆಕ್ಟರ್ ಇದ್ದಂಗಿದಾನಲ್ಲ, ಇವ್ನೇನಕ್ಕಾರ ಒಂಥರ ಅಡಾಪ್ಟ್ ಮಾಡ್ಕೋಬೇಕಲ್ಲ. ಸೊ ರಿಯಲ್ ಲೈಫ್ ಇನ್ಸಿಡೆಂಟ್ಸ್‌ನೇ ಬೇಸಿಕಲಿ ಫಿಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಯೆಸ್. ಸೊ ಅದು ಒಬ್ಬೊಬ್ರಿಗೆ ಒಂದೊಂದು ಕೆಲವ್ರಿಗೆ ಇದು ವರ್ಕ್ ಆಗದೆ ಇರ್ಬೋದು. ಅವರು ಟೆಕ್ಸ್ಟ್ ಬುಕ್ ಸ್ಟೈಲಲ್ಲಿ ಕೂತ್ಕೊಂಡು ಪೆನ್ ಹಿಡ್ಕೊಂಡು ಒಂದು 10 ಸತಿ ಬರೆದು ಅಳಿಸಿ ಮಾಡಿನೇ ಬರಿಬೋದು. ಸೊ ಅದಕ್ಕೇನು ಡೆಫಿನೆಟ್ಲಿ ಈ ತರ ಫಾರ್ಮುಲಾ ಅನ್ನೋದಿಲ್ಲ. ಇಟ್ಸ್ ಆಲ್ ಕ್ರಿಯೇಟಿವ್ ಥಿಂಕಿಂಗ್ ಅಷ್ಟೇ. ನಿನ್ ತಲೆಯಲ್ಲಿ ಏನ್ ಓಡುತ್ತೆ, ನಿನ್ಗೆ ಎಷ್ಟು ಎಬಿಲಿಟಿ ಇದೆ ಅದನ್ನ ಆಚೆಗೆ ಹಾಕಕ್ಕೆ ಅಷ್ಟೇ ಮ್ಯಾಟರ್ ಆಗೋದು. ಅಂಡ್ ಈಗ ರೈಟರ್ಸ್ ಅಂತ ಅಂದಾಗ ನಾವು ಮೂವಿ ಬಗ್ಗೆ ಮಾತಾಡ್ತಾ ಇದೀವಿ. ಬಟ್ ನೀವು ನಾವೆಲಿಸ್ಟ್ ಕೂಡ. ಅಂಡ್ ಐ ಥಿಂಕ್ ನೀವು ನಂಗೆ ಸ್ವಲ್ಪ ಹೊತ್ತು ಮುಂಚೆ ರೆಕಾರ್ಡಿಂಗ್ ಮುಂಚೆ ಮಾತಾಡುವಾಗ ನಿಮ್ಮ ಫಸ್ಟ್ ನಾವೆಲ್ ಪ್ರಿಂಟ್ ಮಾಡೋ ಕತೆ ಹೇಳಿದ್ರಿ. ಅದ್ರ ಬಗ್ಗೆ ಹೇಳಿ ಸರ್. ಆ ನಾವೆಲಿಸ್ಟ್ ಬೇಸಿಕಲಿ ಫಸ್ಟ್ ಆಫ್ ಆಲ್ ನಾವೆಲಿಸ್ಟ್ ಮತ್ತೆ ಒಂದು ರೈಟರ್ ಏನ್ ಡಿಫರೆನ್ಸ್ ನಿಮ್ ಪ್ರಕಾರ? ರೈಟರ್ ಶುಡ್ ಬಿ ಆಲ್ವೇಸ್ ಅ ಪ್ಯಾಕೇಜ್. ನನ್ಗನ್ಸೋದು ಯಾವಾಗ್ಲೂ. ರೈಟರ್ ಅಂದ್ರೆ ಯು ಶುಡ್ ನಾಟ್ ಆಲ್ವೇಸ್ ಬಿ ಅ ಸ್ಕ್ರೀನ್ ಪ್ಲೇ ರೈಟರ್. ಒಬ್ಬ ಲಿರಿಸಿಸ್ಟ್, ಒಬ್ಬ ಇದು ಅಂತ ಒಬ್ಬನ್ ಮಾತ್ರ ಅದು ಒಂದೇ ಒಂದು ಕ್ಯಾಟಗರಿಗೆ ರೈಟರ್ ಅಂತ ಹಾಕ್ಬಾರ್ದು. ಸೊ ಈ ಶುಡ್ ಬಿ ಅ ಕಂಪ್ಲೀಟ್ ಪ್ಯಾಕೇಜ್. ಅಂದ್ರೆ ಒಂದು ಸ್ಟೋರಿ, ಒಂದು ನಾವೆಲ್, ಒಂದು ಶಾರ್ಟ್ ಸ್ಟೋರಿ, ಒಂದು ಲಿರಿಕ್ಸ್, ಒಂದು ಪೊಯಮ್ಮು, ಹಿಂಗೆಲ್ಲ ಬರೆಯೋ ಕೆಪಾಸಿಟಿ ಇರುತ್ತೆ. ಬಟ್ ನಾವು ಒಂದಕ್ಕೆ ಮಾತ್ರ ಲೈಕ್ ನಾವು ಅಲೈನ್ ಆಗ್ತಾ ಹೋಗ್ತೀವಿ, ವಿಚ್ ಇಸ್ ಕಮರ್ಷಿಯಲ್. ನಾವು ಸ್ಕ್ರೀನ್ ಪ್ಲೇ ಬರೋದ್ರೇನೆ ಕಮರ್ಷಿಯಲ್, ಸ್ಕ್ರೀನ್ ಪ್ಲೇ ಬರೋದ್ರೇನೆ ನಮ್ಮ ಲೈಫ್ ಇದು ನಾವೆಲ್ಸ್ ಅಲ್ಲಿ ಇಲ್ಲ ಅಂತ. ಬಟ್ ರವಿ ಬೆಳಗೆರೆ ಅವ್ರದ್ದು ಹಿಂಗೆ ನೋಡಬೇಡ ನಾನು ಅದು ಓದ್ಬೇಕಾರೇನೆ ನನಗೆ ಅಲ್ಲಿವರೆಗೂ ನಾನು ನಾವೆಲ್ಸ್ ಏನೂ ಬರ್ದಿರ್ಲಿಲ್ಲ. ಯಾವ ವರ್ಷದಲ್ಲಿ ಇದು? 2012-13. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಂದು ಆಲ್ಬಮ್ಗೆ ಲಿರಿಕ್ಸ್ ಬರಿತಾ ಇದ್ದೆ. ಸೊ ಅವಾಗ ಅದು ಒಂದು ಆ ಬುಕ್ ಸಿಕ್ಕಿ ನಾನು ಓದೋಕೆ ಶುರು ಮಾಡಿ ಒಂದು ಅರ್ಧ ಬುಕ್ ಓದೋಷ್ಟೊತ್ತಿಗೆ ಎಷ್ಟು ಸಿಂಪಲ್ ಆಗಿ ಬರೀತಾರೆ ಗುರು ಇವತ್ತಿಗೆ. ಅಂದ್ರೆ ಇವತ್ತಿಗೆ 2000 ಎಲ್ಲ ದಾಟಿ ನಾವು 2010ಗೆ ಬಂದಾಗ್ಲೂ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನಾನು ಓದಬೇಕು ಅಂತ ಅಂದ್ರೆ. ಸೊ ಡೆಫಿನೆಟ್ಲಿ ನಾನು ಒಂದು ಟ್ರೈ ಮಾಡಬೇಕು ಅಂತ ಅನಿಸಿದಾಗ ನಾನು ಒಂದು ಮರೀಚಿಕೆ ಅಂತ ಒಂದು ನಾವೆಲ್ ಬರೆದೆ. ಅದು ನಕ್ಸಲಿಸಮ್ ಆ್ಯಂಡ್ ಸೈನ್ಸ್ ಫಿಕ್ಷನ್ ಎರಡನ್ನೂ ಇಟ್ಕೊಂಡು. ಸೊ ಅದು ಬರ್ದಿದ್ದೇನೋ ಆಗೋಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಆವಾಗ ಇನ್ನೂ ಬೆಂಗಳೂರಿಗೆ ಬಂದು ಹೊಸದು, ಯಾವುದು ಪಬ್ಲಿಕೇಶನ್ ಹೌಸ್ಗಳು ಗೊತ್ತಿರಲಿಲ್ಲ. ಒಂದು 2-3 ದೊಡ್ಡ ಪಬ್ಲಿಕೇಶನ್ ಹೌಸ್ಗೆ ಹೋದೆ. ಅವರು ಇಲ್ಲ ಈ ಥರ 1000 ಜನ ಬರ್ತಾರೆ ಹೋಗ್ಬಿಡಿ ಅಂತೆಲ್ಲ ಅಂದಿದ್ರು. ಒಳ್ಳೆ ರೀತಿಯಲ್ಲಿ ಹೇಳಿ ಕಳ್ಸಿದ್ರ? ಕೆಟ್ಟ ರೀತಿಯಲ್ಲೇ ಹೇಳಿ ಕಳ್ಸಿದ್ರು. ಅವಾಗ ಏನು ಮಂಗರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಆಚೆ ಬರೋಕ್ಕೆಲ್ಲ. ಅವಾಗ ನಾನು ದ ರಾ ಬೇಂದ್ರೆ ಅವ್ರದ್ದೊಂದು ಇನ್ಸಿಡೆಂಟ್ ನೋಡಿದ್ದೆ. ತುಂಬಾ ಕಷ್ಟಪಟ್ಟು ಅವ್ರು ಪ್ರಿಂಟ್ ಮಾಡಿದ್ಮೇಲೆ ಅವ್ರು ದ ರಾ ಬೇಂದ್ರೆ ಆಗಿದ್ದು ಅಂತ. ಸೊ ಆ ಥರ ಕೆಲವು ಮೋಟಿವೇಶನ್ಸ್ ಇರಲೇಬೇಕು ನಮ್ಮ ಲೈಫಲ್ಲಿ. ಸಣ್ಣ ಪುಟ್ಟ ಮೋಟಿವೇಶನ್ಸು, ಬೇರೆಯವ್ರದ್ದು ಸ್ಟೋರಿಗಳು. ಇಲ್ಲಾಂದ್ರೆ ನಮಗೆ ಆ ಲೈಫ್ ಅಲ್ಲಿಗೆ ಒಂಥರ ಸಾಕು ಬಿಡು ಅನ್ನೋ ಸ್ಟೇಜ್ಗೆ ಹೋಗ್ಬಿಡ್ತೀವಿ. ಆ ಥರ ನೋಡ್ಬಿಡುತ್ತೆ ಸಮಾಜ ಒಂದೊಂದ್ಸಲಿ. ಸೊ ಅದರಿಂದ ನಾನು ಇಮಿಡಿಯೇಟ್ಲಿ ಬ್ಯಾಂಕ್ಗೆ ಹೋಗಿ ಲೋನ್ ಮಾಡಿಕೊಂಡು ನಾನೇ ಒಂದು ಸೆಲ್ಫ್ ಪಬ್ಲಿಕೇಶನ್ ಮಾಡಿಕೊಂಡು ನಾನು ಫುಲ್ ಪ್ರಿಂಟ್ ಮಾಡಿಸಿದೆ ಅದನ್ನು. ಬಸವನಗುಡಿಯಲ್ಲಿ ಬುಕ್ ಫೆಸ್ಟಿವಲ್ ಆಯಿತು. ಆವಾಗ ಫ್ರೀಯಾಗೆ ನಾನು ನಂದು 2 ಫ್ರೆಂಡ್ಸು ಸೊ ಎಲ್ಲರಿಗೂ ಹಂಚಿದ್ವಿ ಫ್ರೀಯಾಗಿ ಬುಕ್ನ. ಅಷ್ಟು ಒಂದು ಲೋನ್ ಮಾಡಿಕೊಂಡು ಓದಬೇಕು. ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗುತ್ತೆ ನಾನು ಯಾರು, ನಾನು ಏನು ಅಂತ. ಇಮಿಡಿಯೇಟ್ಲಿ ಒಂದು ಬುಕ್ಗೆ ಯಾರೂ ಸ್ಟಾರ್ಗಳಾಗಕ್ಕಾಗಲ್ಲ. ಸೊ ಹೋಪ್ಸ್ ಬಿಡ್ದೇನೆ ನಾನು ಅದನ್ನೆಲ್ಲ ಆದಷ್ಟು ಎಷ್ಟು ಜನಕ್ಕೆ ರೀಚ್ ಮಾಡ್ಸೋಕ್ಕಾಗತ್ತೆ ಮಾಡಿದೆ. ಇಮಿಡಿಯೇಟ್ಲಿ ನನಗೆ ಆ ಟೈಮಲ್ಲೇ ರಿಷಬ್ ಎಲ್ಲ ಪರಿಚಯ ಆಗಿದ್ದು. ಸೊ ರಿಷಬ್ ಸರ್ದು ಸೊ ನಾನು ಪ್ಯಾರಲಲ್ಲಿ ವರ್ಕ್ ಮಾಡ್ತಿದ್ದಾಗ ರೆಡ್ ಬೂಟ್ ರೋಸಿ ಅಂತ ಒಂದು 2019 ಒಂದು ನಾವೆಲ್ ಬರೆದೆ, ಡಿಟೆಕ್ಟಿವ್ ಸೀರೀಸ್. ಓಕೆ. ರಿಷಬ್ ಸರ್ ಅವಾಗ ಬೆಲ್ ಬಾಟಮ್ ವರ್ಕ್ ಮಾಡ್ತಾ ಇದ್ರು. ಸೊ ನಾನು ಸರ್ ಇದನ್ನ ಒಂದು ರಿಲೀಸ್ ಮಾಡಿಕೊಡಿ ಅಂತ ಕೇಳಿದೆ. ಅವರು ಒಂದು ವಿಡಿಯೋ ಮಾಡಿ ಒಂದು ಫೇಸ್ಬುಕ್ ಲೈವ್ ಬಂದು ಅದನ್ನ ರಿಲೀಸ್ ಮಾಡಿ ಇವತ್ತಿಗೂ ಅದು 3rd ಪ್ರಿಂಟ್ ಓಡ್ತಾ ಇದೆ. ಅದೇ ಯಾವತ್ತು ಹೋಪ್ ಅವತ್ತೇನಾರು ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ನಾನು ಅಲ್ಲಿಗೆ ಸ್ಟಾಪ್ ಆಗ್ತಿತ್ತೇನೋ.
ಸೊ ರೆಡ್ ಬುಟ್ ರೋಸ್ ಇದು ಸಕ್ಸಸ್ ಏನಂತ ಅಂದ್ರೆ ಲೈಕ್ ನನ್ಗೆ ಅದನ್ನ ಮತ್ತೆ ಒಂದು ಪ್ರೀಕ್ವೆಲ್ ಬರೆಯೋಕ್ಕೆ ನನಗೆ ಒಂದು ಇನ್ಸ್ಪಿರೇಷನ್ ಆಯಿತು. ಸೊ ಇಮಿಡಿಯೇಟ್ಲಿ ಆಪರೇಷನ್ ಟಿಂಕು ಟೈಲರ್ ಅಂತ ರೆಡ್ ಬುಟ್ ರೋಸ್ ಇದೇನೆ ಪಾರ್ಟ್ 2 ಪ್ರೀಕ್ವೆಲ್. ಪ್ರೀಕ್ವೆಲ್ ಬರೆದೆ. ಅದು ಇವಾಗ ರನ್ನಿಂಗ್ ಅಲ್ಲಿ. ನೈಸ್ ಸ್ಟೋರಿ ಸರ್. ಕಳ್ಕೊಬಾರ್ದು, ಹೋಪ್ಸ್ ಕಳ್ಕೊಬಾರ್ದು ನೀವು ಹೇಳ್ದಂಗೆ. ಹೌದು. ಈಗ ನೀವು ರವಿ ಬೆಳಗೆರೆ ಸರ್ ಹೆಸರು ತೊಗೊಂಡ್ರಿ ಆ್ಯಂಡ್ ಅದು ನನಗೆ ಫಾರ್ಚುನೇಟ್ಲಿ ಅವ್ರ ದೊಡ್ಡ ಮಗಳ ಜೊತೆ ನಾನು ಒಂದು ಪಾಡ್ಕಾಸ್ಟ್ ಮಾಡಿದ್ದೆ ಆ್ಯಂಡ್ ಅವ್ರ ಬಗ್ಗೆ ನಾನು ತಿಳ್ಕೊತಾ ಇರುವಾಗ ಗೊತ್ತಾಗಿದ್ದು ಅವರು ಸ್ಟೋರೀಸ್ ಬರೆಯುವಾಗ ಒಂದು ಸೈಲೆನ್ಸ್ಗೋಸ್ಕರ ಬೇರೆ ಕಡೆ ಹೋಗೋರು. ಒಂದು ಇಷ್ಟು ದಿನ ಬರೀ ಅದ್ರ ಮೇಲೇ ಫೋಕಸ್ ಮಾಡಿ ಬರೀತಿದ್ರು. ಜಯಂತ್ ಕೈಕಿಣಿ ಸರ್ ಅವ್ರದ್ದು ಎಲ್ಲೋ ಒಂದು ಇಂಟರ್ವ್ಯೂ ನೋಡಿದೆ ಆ್ಯಂಡ್ ಅವ್ರ ಬಗ್ಗೆನೂ ನಾನು ಅದೇ ಕೇಳಿಸ್ಕೊಂಡೆ ದಟ್ ಅವರು ಬರೆಯೋವಾಗ ಬೇಸಿಕ್ಲಿ ಆ ಸೈಲೆನ್ಸ್ ಮುಖ್ಯ, ಡಿಸ್ಟ್ರಾಕ್ಷನ್ ಇರಬಾರ್ದು ಅಂತ. ನಿಮ್ಮ ಪ್ರಾಸೆಸ್ಸು ಸೇಮ್? ಎಲ್ಲರೂ ರೈಟರ್ಸ್ ಪ್ರಾಸೆಸ್ಸು ಸೇಮ್ ಇರುತ್ತಾ? ಹಿಂಗೆ ಇರುತ್ತಾ? ಎಲ್ರದ್ದು ಅದೇ ತರ ಏನಿರಲ್ಲ. I know. ನಾನು ಕವಿ ಶೈಲಕ್ಕೆ ಹೋಗಿದ್ದೆ ಒಂದ್ಸಲಿ ಹಾ. ಇದು ಕುವೆಂಪು ಅವ್ರದ್ದು ಇದನ್ನೆಲ್ಲ ನೋಡಕ್ಕೆ. ಅವಾಗ ಅಲ್ಲೆಲ್ಲ ಫುಲ್ ಒಂದು ಅರ್ಧ ದಿವಸ ಸ್ಪೆಂಡ್ ಮಾಡಾದ್ಮೇಲೆ ಅನಿಸ್ತು, ಈ ಮನುಷ್ಯ ಬರಿಬೋದು ಗುರು ಇಲ್ಲಿ ಕೂತ್ಕೊಂಡು, ಏನ್ ಬೇಕಾದ್ರೂ ಅದ್ಭುತ ಕ್ರಿಯೇಟ್ ಮಾಡ್ಬೋದು ಈ ತರ ಜಾಗದಲ್ಲಿ ಕೂತ್ಕೊಂಡು ಅಂತ ಒಂದು ಥಾಟ್ ಬಂತು. ಹ್ಮ್. ಬಟ್ ನಮ್ಗೆಲ್ಲ ಹಂಗಲ್ಲ. ಈ ಕಡೆ ಮೋರಿ, ಈ ಕಡೆ ರೋಡ್ಗಳು, ಈ ಕಡೆ ಬಿಲ್ಡಿಂಗು, ಈ Horns. ಕಡೆ ಹಾರ್ನ್ ಹೊಡಿತಾ ಬೆಳಗಿನ ಜಾವ ಆದ್ರೂ ಹಾರ್ನ್ಗಳು ಮುಗಿಯಲ್ಲ. ರೈಟ್. ಸೊ ಬಟ್ ನಾವು ಅಡಾಪ್ಟ್ ಆಗ್ಲೇಬೇಕು. ಹಂಗಂತ ನಾನು ಬರೆಯೋದೇ ಇಲ್ಲ ಕಾಡು ಹುಡ್ಕೊಂಡು ಹೋಗಕ್ಕಾಗಲ್ಲ. ಆಗಲ್ಲ. ಸೊ ಇದ್ದಿದ್ ಕಡೆ ಬರೆಯಬೇಕು. ಸೊ ಬಟ್ ನನ್ಗೆ ನನ್ನ ಸೇಫ್ ಪ್ಲೇಸ್ ಈಸ್ ಮೈ ರೂಮ್. ಹ್ಮ್. ನನ್ನ ಹತ್ರ ಒಂದು 2000 ಬುಕ್ ಇದೆ. 2000 ಬುಕ್ ಮಧ್ಯದಲ್ಲಿ ನಂದೊಂದು ಟೇಬಲ್ಲು, ಹ್ಮ್. ಅದು ಹಾಕೊಂಡು ಸೈಲೆಂಟ್ ಆಗಿ ನಾನು ಬರೆಯೋದು ಈಸ್ ಮೈ ಪ್ಲೇಸ್, ಹ್ಯಾಪಿ ಪ್ಲೇಸ್. ಸೊ ಹಂಗೆ ಎಲ್ರಿಗೂ ಇರ್ಬೇಕಂತ ಏನಿಲ್ಲ. ಅವ್ರವ್ರು ಹುಡ್ಕೋತಾರೆ ಎಲ್ಲೆಲ್ಲಿ ಬರಿಬೋದು, ಎಲ್ಲೆಲ್ಲಿ ಬರೆಯಕ್ ಆಗಲ್ಲ ಹ್ಮ್. ಹಂಗಂತ. ನಾವು ಕಾಂತಾರ ಟೈಮಲ್ಲೆಲ್ಲ ಕ್ರಿಕೆಟ್ ಆಡ್ಕೊಂಡೇ ಎಷ್ಟೊಂದು ದಿವಸ ಬರ್ದಿದ್ದೀವಿ. ರೈಟ್. ಸೊ ಒಬ್ಬೊಬ್ರದ್ದು ಒಂದೊಂದು ಪ್ರಾಸೆಸ್ ಇರುತ್ತೆ.